ವರ್ಷದ ಹಿಂದೆ ನಾವು ಗಣಪತಿ ಟೆಂಪಲ್ ಅಲ್ಲಿ ಶಿಬಿರ ಮಾಡಿದ್ದೀವಿ. ಹೋದ ವರ್ಷ ನಾವು ಬರ್ಗೂರ್ನಲ್ಲಿ ಮಾಡಿದ್ದೀವಿ. ಈ ವರ್ಷ ಇಲ್ಲಿ ಶಿಬಿರ ಮಾಡುವಂತ ಆಲೋಚನೆನ ಮಾಡಿದ್ದೀವಿ. ಮುಖ್ಯವಾಗಿ ಸರ್ ಮಾತಾಡ್ತಾ ಬಂದ್ರೆ, ಈಗ ಶಿಬಿರ ಮಾಡೋದು ಯಾರು ಮಾಡ್ಬೋದು ಸುಲಭ, ಆದ್ರೆ ಶಿಬಿರದಲ್ಲಿ ಉಳಿಸ್ಕೊಂಡು ಹೋಗುದು ಬಹಳ ಇಂಪಾರ್ಟೆಂಟ್ ಅಂತ ಹೇಳಿ. ಹಾಗಾಗಿ ಶಿಬಿರದ ರಿಸಲ್ಟ್ ಎಷ್ಟಿದೆ ಅಂತ ಕೇಳಿದ್ರೆ ಸುಮಾರು 75% ಜನ ನಮ್ಗೆ ಒಳ್ಳೆಯ ರಿಸಲ್ಟ್ ಅನ್ನ ಕೊಟ್ಟಿದ್ದಾರೆ. ನಾನು ಇವತ್ತು ರಂಗಸ್ವಾಮಿ ಅವರನ್ನ ನೆನ್ಸ್ಕೊಳ್ತಿದ್ದೀನಿ. ಯಾಕಂತ ಕೇಳಿದ್ರೆ ಎಲ್ ಶಿಬಿರ ಆದ್ರೂ ನಮ್ಗೆ ನಾವು ಈಗ ಈ ವರ್ಷದ ಶಿಬಿರವನ್ನ ನಾವು ಏನ್ ಮಾಡ್ಲಿಕ್ಕೆ ಕೊಡ್ತಾ ಇದ್ದೀವಿ ಅವರ ಅನುಪಸ್ಥಿತಿಯಲ್ಲಿ ಮಾಡ್ತಾ ಇದ್ವಿ. ಯಾಕಂದ್ರೆ ನಮ್ಗೊಂದು ಶಕ್ತಿ ಅವರು ಯಾವುದೇ ಒಂದು ಶಿಬಿರ ಮಾಡ್ಲಿಕ್ಕೆ. ಹಾಗಾಗಿ ಇಲ್ಲಿ ಏನು ನವಜೀವನದವ್ರು ಬಂದು ಕುತ್ಕೊಂಡಿದ್ದಾರೆ, ಆ ನವಜೀವನದವರ ಕಾರ್ಯವೈಖರಿಯನ್ನು ನಾವು ಗಮನಿಸಿದ್ರೆ, ಇವರು ನಮ್ಮ ಏನು ಪೂಜ್ಯರ ಬರ್ತ್ಡೇ ದಿನ ಒಂದಿಷ್ಟು ಅನಾಥಾಶ್ರಮಿಗೆ ಊಟ ಕೊಡಿಸುವಂತ ಕೆಲಸವನ್ನು ಕೂಡ ಮಾಡ್ಕೊಂಡು ಬಂದಿದ್ದಾರೆ ಸರ್. ಒಂದು ಅನಾಥಾಶ್ರಮಕ್ಕೆ ಹೋಗಿ ಊಟ ಕೊಡುವಂತದ್ದು. ಇದ್ಯಾವುದು ನಮ್ಮಲ್ಲಿ ವಾತ್ಸಲ್ಯ ಮನೆ ಮಾಡ್ತಾ ಇದ್ದೀವಿ. ವಾತ್ಸಲ್ಯ ಮನೆ ಮಾಡುವಾಗ ಅಲ್ಲಿ ಒಂದಿಷ್ಟು ಸೇವೆ ಕೊಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಸರ್. ಅಂತ ಕಟ್ಲಿಕ್ಕೆ ಬೇಕಾದಂತ ವ್ಯವಸ್ಥೆ ಮಾಡುವಂತದ್ದು. ಅಂದ್ರೆ ಈ ಶಿಬಿರಗಳಲ್ಲಿ ಏನು ಹೊಸ ಜೀವನವನ್ನು ಪಡ್ಕೊಂಡಿದ್ದಾರೆ ಅವರು ಸಮಾಜಮುಖಿ ಕೆಲಸಗಳನ್ನ ಮಾಡುವಂತ ಕೆಲಸವನ್ನ ನಮ್ಮ ನವಜೀವನದವರು ಮಾಡ್ತಾ ಇದ್ದಾರೆ. ಅವರ ಗುರುತಿಸುವಿಕೆಯನ್ನ ನಾನಲ್ಲಿ ಮಾಡಿಕೊಡ್ತಾರೆ. ಬಹುಶಃ ನಾವು ಜೂನ್ 15ರಿಂದ ಅಂತ ತಿಳ್ಕೊಳ್ತೇನೆ ಇಲ್ಲಿ ಶಿಬಿರವನ್ನು ಮಾಡ್ಲಿಕ್ಕಿದ್ದೇವೆ. ಈ ಶಿಬಿರವನ್ನ ಯಶಸ್ವಿ ಆಗ್ಬೇಕಾದ್ರೆ ಒಂದು ಸಮಿತಿ ಅಗತ್ಯ ಇದೆ. ಕಾವಂದ್ರು ಇವತ್ತು ಪ್ರತಿ ಕ್ಷಣದಲ್ಲಿ ಒಂದು ಮಾತನ್ನ ಹೇಳ್ತಾರೆ. ಹೇಳಿದ್ರೆ ನಮ್ಮಲ್ಲಿ ಶಿಬಿರದಲ್ಲಿ ಯಾರು ಜೀವನವನ್ನ ಉತ್ತಮವಾಗಿ ಮಾಡ್ಕೊಂಡಿದ್ದಾರೆ ಅವ್ರನ್ನ ನೋಡಿದಾಗ ಅವ್ರಿಗೆ ಖುಷಿ ಆಗುದು. ಅವ್ರು ಹೇಳುದು, ಹಣ ಕೊಟ್ರೆ ಮನುಷ್ಯನಿಗೆ ಅದ್ರ ನೆನಪು ಸ್ವಲ್ಪ ಟೈಮ್ ವರೆಗೆ. ಈ ವರ್ಷ ಸ್ಕೂಲ್ ಆಯ್ಕೆ ಮಾಡೋದೇ ದೊಡ್ಡ ಟೆನ್ಷನ್ ಆಗಿದೆ. ಟೆನ್ಷನ್ ಬೇಡ, ಶಿರಾ ತಾಲೂಕಿನ ವೇದ ವಿದ್ಯಾಮಂದಿರ್ ಶಾಲೆಗೆ ಹೋಗು. ಅಲ್ಲೇನಾದ್ರೂ ಸ್ಪೆಷಲ್ ಇದೆಯಾ? ತುಂಬಾ ಇದೆ. ಕನ್ನಡ ಜೊತೆಗೆ ಇಂಗ್ಲಿಷ್ ಪ್ರಯಾರಿಟಿ, ಡಿಜಿಟಲ್ ಕ್ಲಾಸ್ ರೂಮ್, ಗೇಮ್ಸ್ ಜೊತೆಗೆ ಸ್ಟಡೀಸ್, ಮಕ್ಕಳಿಗೆ ಫ್ರೆಂಡ್ಲಿ ಅಟ್ಮಾಸ್ಫಿಯರ್. ಮಕ್ಕಳಿಗೆ ಆಡೋಕೇನಾದ್ರೂ ಇದೆಯಾ? ಹೌದು, ಕಿಂಡರ್ ಗಾರ್ಡನ್, ಪ್ಲೇ ಸ್ಟೇಷನ್, ವಾಲಿಬಾಲ್ ಕೋರ್ಟ್ ಇದೆ. ಮೇಲಾಗಿ CCTV ಮತ್ತು ಬಸ್ ಫೆಸಿಲಿಟಿ ಕೂಡ ಇದೆ. ಇನ್ನೇನಾದ್ರೂ ಎಕ್ಸ್ಟ್ರಾ ಚಾರ್ಜಸ್ ಇದೆಯಾ? ಇಲ್ಲ, ಮತ್ತು ಡೊನೇಷನ್ ಕೂಡ ಇಲ್ಲ. ಅದು ತುಂಬಾ ದೊಡ್ಡ ಪ್ಲಸ್ ಪಾಯಿಂಟ್. ಹಾಗಾದ್ರೆ ಇದು ನಮ್ಮ ಮಕ್ಕಳಿಗಾಗಿ ಸರಿಯಾದ ಶಾಲೆ. ಮಾತ್ರ ಊಟ ಕೊಟ್ರೆ ಇನ್ನೊಮ್ಮೆ ಹಸಿವಾಗುವವರೆಗೆ ಮಾತ್ರ. ಆದ್ರೆ ಒಬ್ಬನಿಗೆ ಜೀವನವನ್ನು ಕೊಡ್ತಾ ಇರುವಂತ ಈ ಕಾರ್ಯಕ್ರಮ ಏನಿದೆ, ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ್ಬೇಕು ಅನ್ನುವಂತ ಆಶಯವನ್ನು ಇಟ್ಟುಕೊಂಡು ದಿನದಿಂದ ದಿನಕ್ಕೆ ಅದಕ್ಕೆ ಬೇಕಾದಂತ ವ್ಯವಸ್ಥೆಗಳನ್ನ ಮಾಡುವಂತ ವ್ಯವಸ್ಥೆಯನ್ನು ಅವ್ರು ಮಾಡ್ಕೊಂತ ಬರ್ತಾ ಇದ್ದಾರೆ. ಬಹುಶಃ ನಾವು ಒಂದು ಕಾಲದಲ್ಲಿ, ಈಗ ಸರ್ ಹೇಳಿದ್ರಿ 108 ಜನ ಅಂತೇಳಿ, 108 ಜನ ಹಾಕಿ ಶಿಬಿರ ಮಾಡ್ತಾ ಇದ್ದದ್ದು ಈಗ ಸಾಧ್ಯವೇ ಇಲ್ಲ. ಈಗ ನಾವು 50-60 ಜನರನ್ನ ಸುಧಾರಣೆ ಮಾಡುವುದೇ ಬಹಳ ಕಷ್ಟಕರ ಆದಂತ ಪರಿಸ್ಥಿತಿ ಇದೆ. ಹಾಗಾಗಿ ನಿಮ್ಮೆಲ್ಲರ ಸಹಕಾರದೊಂದಿಗೆ ಈ ಒಂದು ಪುಣ್ಯದ ಕೆಲಸ ಅಂತ ನಾನು ತಿಳ್ಕೊಳ್ತೇನೆ. ಯಾಕಂತ ಕೇಳಿದ್ರೆ ವಿಶ್ವ ಆರೋಗ್ಯ ಸಂಸ್ಥೆ ಏನ್ ಹೇಳ್ತದೆ ಅಂತ ಕೇಳಿದ್ರೆ, ಮದ್ಯಪಾನ ಒಂದು ರೋಗ. 1956ರಲ್ಲಿ ಇದನ್ನ ಘೋಷಣೆ ಮಾಡಿದೆ. ನಾವೆಲ್ಲರೂ ಏನ್ ತಿಳ್ಕೊಳ್ತೀವಿ ಅಂತ ಕೇಳಿದ್ರೆ ಚಟ ಅಂತ ತಿಳ್ಕೊಳ್ತೀವಿ, ಅಥವಾ ಅವನ ಹವ್ಯಾಸವನ್ನು ತಿಳ್ಕೊಂಡಿದ್ದಾನೆ ಅಂತ ಹೇಳಿ. ಹಾಗೆ ಯಾರು ಮದ್ಯ ವ್ಯಸನೆ ಇದ್ದಾರೆ ಅವರನ್ನ ಗುರುತಿಸಿ ಅವರಿಗೆ ಟ್ರೀಟ್ಮೆಂಟ್ ಕೊಡುವಂತ ಕೆಲಸ ಆಗ್ಬೇಕು ಅಂತ ಹೇಳುವಂತ ಮಾತನ್ನ ವಿಶ್ವ ಆರೋಗ್ಯ ಸಂಸ್ಥೆ ಹೇಳ್ತಾ ಬಂದಿದೆ. ಒಂದು ಹೇಳ್ತದೆ, ನೀವು 50 ಜನರನ್ನು ಸೇರಿಸಿಕೊಂಡು ಒಬ್ಬರನ್ನ ಬಿಡಿಸಿದ್ರು ಕೂಡ ಅದು ನಿಮ್ಮ ಯಶಸ್ಸು ಅಂತ ಹೇಳುವಂತ ಮಾತನ್ನ ವಿಶ್ವ ಆರೋಗ್ಯ ಸಂಸ್ಥೆ ಹೇಳ್ತಾರೆ. ನಾವೆಲ್ಲರೂ ತಿಳ್ಕೊಳ್ಬೇಕಾಗಿರೋದು ಏನ್ ಕೇಳಿದ್ರೆ, ಸಮಾಜದಲ್ಲಿ ಮದ್ಯ ವ್ಯಸನಿಗಳಿದ್ದಾರೆ, ಆದ್ರೆ ಅವರಿಗೆ ಟ್ರೀಟ್ಮೆಂಟ್ ಕೊಡಿಸುವಂತ ಕೆಲಸ ನಾವು ಮಾಡ್ತಾ ಇಲ್ಲ. ಬಹಳಷ್ಟು ಸಮಸ್ಯೆ ಏನು, ಜ್ವರ ಬಂದ್ರೆ ಫಿಸಿಷಿಯನ್ ಹತ್ರ ಹೋಗ್ತೀವಿ, ಇನ್ನೇನು ಕಾಯಿಲೆ ಬಂದ್ರೆ ಅದಕ್ಕೆ ಸಂಬಂಧಪಟ್ಟ ಡಾಕ್ಟರ್ಸ್ ಹತ್ರ ಹೋಗ್ತೀವಿ. ಆದ್ರೆ ಒಬ್ಬ ಕುಡಿತಾನಂತ ಆದ್ರೆ ಅವನಿಗೆ ಮೆಡಿಸಿನ್ ಕೊಡ್ಸ್ಬೇಕನ್ನುವಂತ ಕಲ್ಪನೆ ನಮ್ಮ ಸಮಾಜದಲ್ಲಿ ಕಡಿಮೆ ಆಗ್ತಾ ಇದೆ. ನಾವು ಬಹಳ ಜನ ಹೇಳ್ತೀವಿ, ಯಾರ ಹತ್ರ ಹೋಗ್ಬೇಕು ಕೇಳಿದ್ರೆ ಸೈಕ್ಯಾಟ್ರಿಸ್ಟ್ ಹತ್ರ ಹೋಗ್ಬೇಕು. ಸೈಕ್ಯಾಟ್ರಿಸ್ಟ್ ಹತ್ರ ಹೋಗುದಂತ ಹೇಳಿದ್ರೆ ಅದಕ್ಕೆ ಏನು ಅವರಿಗೆ ಮಾನಸಿಕ ಸಮಸ್ಯೆ ಇದೆ ಅಂತ ಕೇಳ್ತಾರೆ. ಮದ್ಯಪಾನ ಅಂತ ಹೇಳುದು ಒಂದು ಮನಸ್ಸಿನಿಂದ ಬಂದಂತ ಕಾಯಿಲೆ ಅದು. ಅದನ್ನ ಅವರು ಗುಣಪಡಿಸ್ಬೇಕಾದ್ರೆ ಒಬ್ಬ ಸೈಕ್ಯಾಟ್ರಿಸ್ಟ್ ಅನ್ನ ನಾವು ಯಾವತ್ತೂ ಸಂಪರ್ಕ ಮಾಡ್ಬೇಕಾಗುತ್ತೆ. ಹಾಗಾಗಿ ನಾವ್ ಏನ್ ಇವತ್ತು ಮಧ್ಯವರ್ಜನ ಶಿಬಿರ ಮಾಡ್ತಾ ಇದ್ದೀವಿ, ಈ ಶಿಬಿರದಲ್ಲಿ ಕೆಲವರು ತುಂಬಾ ಹೇಳ್ತಾರೆ, ಸರ್ ನಾನು ಹೌದು, ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಇದು ಸರಿಯಾದ ಮಾರ್ಗ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವೇದ ವಿದ್ಯಾಮಂದಿರ 8808805738 ಮತ್ತು 78978988021. ವೇದ ವಿದ್ಯಾಮಂದಿರ, ವೇದ ವಿದ್ಯಾಮಂದಿರ, ಜ್ಞಾನ ಜ್ಯೋತಿ ಎಲ್ಲಿ ಎಲ್ಲಿ ಉರಿಯಲಿ, ಭಾರತದ ಭವ್ಯ ಭವಿಷ್ಯ ಎಲ್ಲಿ ಅರಳಲಿ. ಸ್ವಲ್ಪ ಕುಡಿಯುವ ಅಭ್ಯಾಸ ಇದೆ, ಆದ್ರೆ ನಾನು ರೋಡ್ ನಲ್ಲಿ ಬೀಳುವವನಲ್ಲ, ನಾನಿದ್ರಲ್ಲಿ ಭಾಗವಹಿಸುದ ಅನ್ನುವಂತ ಒಂದು ಭಾವನೆ ಇದೆ.
ನಾವು ಯಾರನ್ನ ಮುಡ್ತಾ ಇದ್ದೀವಿ ಅಂತ ಕೇಳಿದ್ರೆ, ಒಂದಿಷ್ಟು ಕುಡ್ದ ನಂತರ ಇನ್ನೂ ಕುಡಿಬೇಕು ಅಂತ ಹೇಳ್ಕೊಂಡು ಯಾರಿಗೆ ಅನಿಸ್ತದ, ಒಂದು 90 ಕುಡ್ದ ನಂತರ ಅವ್ರು ಇನ್ನಿನ್ನು ಕುಡಿಬೇಕು ಅಂತ ಯಾರಿಗೆ ಅನಿಸ್ತದ, ಆ ವ್ಯಕ್ತಿಗಳು ಮಾತ್ರ ಟ್ರೀಟ್ಮೆಂಟ್ಗೆ ಆಗ್ರರು, ಅದು ಬಿಟ್ಟು ಬೇರೆಯವರಲ್ಲ. ವಂದನೆಗಳು. ಸ್ವಾಮಿ ಮಂಜುನಾಥರ ಕೃಪಾ ಕಟಾಕ್ಷ ನಮ್ಗೆ ಮತ್ತೆ ಈ ಜನತೆಗೆಲ್ಲ ಸಿಗ್ಲಿ ಅಂತೇಳಿ ಎಷ್ಟು ಒಂದು ಒಳ್ಳೆ ಕಾರ್ಯಕ್ರಮಗಳು ಸ್ವಾಮಿ ಮಂಜುನಾಥ ನಿಮ್ಮೆಲ್ಲರಿಗೂ ಮತ್ತು ನಮ್ಮೆಲ್ಲರಿಗೂ ಆ ದೈವ ಥಾಟ್ಸ್ ಬರೋದು, ನಮ್ದು ಯೋಚನೆಗಳು ಬರೋದನ್ನೇ ಒಂದು ಇಂಪಾರ್ಟೆಂಟ್ ಕೆಲಸ ಆಗುತ್ತೆ. ಆ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಯಾವ ರೀತಿ ಹೊಗಳಿದರು ಅದರಿಗೆ ಈ ಎಷ್ಟು ನಮಸ್ಕಾರ ಮಾಡಿದ್ರು ಅಥವಾ ನೆನೆಸ್ಕೊಟ್ರು ಕಡಿಮೆ ಅನ್ಸುತ್ತೆ. ಯಾಕಂದ್ರೆ ಎಲ್ಲಿ ಕೆಳ ವರ್ಗದ ಜನಗಳಿದಾರೋ ಅಲ್ಲಿ ನೀವು ರೀಚ್ ಆಗ್ತಾ ಇದ್ದೀರಾ. ಯಾರಿಗೆ ಅತಿ ಮುಖ್ಯವಾಗಿ ಏನ್ ಬೇಕು ಅದನ್ನ ನೀವು ರೀಚ್ ಆಗ್ತಾ ಇದ್ದೀರಾ. ಯಾರಿಗೆ ಎಲ್ಲಿ ಒಂದು ಸಬಲತೆ ಇಲ್ಲ, ನಿರ್ಗತಿಗಳಿದ್ದಾರೆ, ಜನಗಳಿಗೆ ಈ ಸಮಾಜಕ್ಕೆ ಇದು ಬೇಕೇ ಬೇಕು, ಈ ಜಗತ್ತಿಗೆ ಬೇಕು ಅನ್ನೋದು ಅವರ ಥಾಟ್ಸ್ ಗಳು ನಮ್ದು ಹ್ಯಾಟ್ಸ್ ಆಫ್ ಹೇಳ್ಬೇಕು. ಅವ್ರಿಗೆ ಎಷ್ಟು ಅನಂತಾನಂತ ವಂದನೆಗಳು ಆ ಮಂಜುನಾಥ ಸ್ವಾಮಿ, ಆ ಸ್ವಾಮಿ ವೀರೇಂದ್ರ ಹೆಗ್ಗಡೆವರೆಗೂ ಮಾತೆಯವರಿಗೂ ಕೊಟ್ಟಿದ್ದಾರೋ ಮತ್ತು ನಿಮ್ಮನ್ನೆಲ್ಲಾ ರೀತಿಯಲ್ಲಿ ನಿಮ್ಗೆ ಪ್ರೇರೇಪಣೆ ಮಾಡಿ ನಿಮ್ಗೂ ಆ ರೀತಿ ಬಂದಿದೆಯೋ ನಿಮ್ಗೆಲ್ಲರಿಗೂ ಅನಂತ ವಂದನೆಗಳನ್ನು ತಿಳಿಸುತ್ತಾ, ವೈದ್ಯಾಧಿಕಾರಿಗಳಾಗಿ ಕಾರ್ಯಕ್ರಮಗಳನ್ನ ನೀವೆಲ್ಲ ಒಪ್ಕೊಳ್ತಾ ಇದ್ದೀರಾ. ವರ್ಷ ಎಷ್ಟು ಇದು ಬಜೆಟ್ ನಮ್ಗಂತೂ ಅದು ಗೊತ್ತಿಲ್ಲ, ಆದ್ರೂ ಇಷ್ಟು ಕರೆಕ್ಟ್ ಆಗಿ ಯಾವುದೇ ಒಂದು ನಿಷ್ಕಲ್ಮದೆ ಒಂದು ಸ್ವಯಂ ಇದು ಇಲ್ದಲೆ ಏನೋ ಅದರಲ್ಲಿ ಇನ್ಕಮ್ ಅನ್ನ ತಗೊಳೋದು ಅಥವಾ ಅದರಿಂದ ಬೆನಿಫಿಟ್ ತಗೊಳ್ಬೇಕು ಅನ್ನೋದಲ್ಲೇ ನೀವು ಬೇರೆಯವರಿಗೆ ಒಳ್ಳೇದು ಮಾಡಬೇಕಾಗಿರೋದು ಒಂದೇ ನಿಮ್ಮ ಉದ್ದೇಶ ಇರೋದ್ರಿಂದ ದೇವರು ನಿಮ್ಗೂ ಎಲ್ಲಾರ್ಗು ಒಳ್ಳೇದು ಮಾಡ್ತಾನೆ ಅನ್ನೋ ನಂಬಿಕೆ ಇದೆ. ನನ್ನ ವೈದ್ಯರಾಗಿ ನನ್ನ 2 ಮಾತುಗಳು ಸರ್ 2 ನಿಮಿಷ ಕೊಟ್ಟಿರೋದು, ಆದ್ರೆ 1 ನಿಮಿಷ 2 ನಿಮಿಷ ಆಗೋಯ್ತು. ಆದ್ರೆ 2 ಮಾತೆ ಆರೋಗ್ಯ ಭಾಗ್ಯ, ಆರೋಗ್ಯ ನೆಮ್ಮದಿ ಅನ್ನೋದು ಎಲ್ಲರಿಗೂ ಮುಖ್ಯ. ಇದನ್ನ ಎಲ್ಲಾರ್ಗು ಹೇಳ್ತಾ ಇರ್ತೀನಿ. ನೆಮ್ಮದಿಯಲ್ಲಿ ಆರೋಗ್ಯದಲ್ಲಿ, ಆರೋಗ್ಯ ಅಂದ್ರೆ ಬರೀ ಏನೋ ಮದ್ಯ ವ್ಯಸನೆ ಒಂದನೇ ಅಲ್ಲ, 2 ಮಾತನ್ನೋದಕ್ಕೆ ಆರೋಗ್ಯ ಅನ್ನೋದು ಇಂಪಾರ್ಟೆಂಟ್ ಅನ್ನೋದು. ಎಲ್ಲಾರು ಮದ್ಯ ವ್ಯಸನೆಗಳು ಮದ್ಯನೇ ಬಿಡಬೇಕು ಅನ್ನೋದನ್ನೇ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಕರೆಕ್ಟ್, ಅದು 100% ಕರೆಕ್ಟ್. ಅದೇ ರೀತಿ ನಮ್ಮ ಜನಗಳಲ್ಲಿ ಅತ್ಯಂತ ದುಶ್ಚಟಗಳಿದಾವೆ. ಕೆಲವರು ಎಲ್ಲಾ ಬಿಟ್ಟಿರ್ತಾರೆ, ಆದ್ರೆ ಮನಸ್ಸಲ್ಲಿ ತುಂಬಾ ನಿಷ್ಕಲ್ಮ ಏನೂ ಇರೋದಿಲ್ಲ. ಎಲ್ಲ ದ್ವೇಷ, ಅಸೂಯೆ, ಇನ್ನೊಬ್ರನ್ನ ಒಡೆದು ಕಿತ್ತಾಕೊಂಡು ತಿನ್ಬೇಕು, ನಾನು ಅವನಿಗಿಂತ ಮೇಲ್ ಬರ್ಬೇಕು, ನಾನು ಅವನಿಗಿಂತ ಜಾಸ್ತಿ ದುಡಿಬೇಕು, ಅಣ್ಣ ತಮ್ಮಗಳಲ್ಲಿ ಕಿತ್ತಾಟ, ಮನುಷ್ಯರಲ್ಲಿ ಕಿತ್ತಾಟ, ಜನತೆಗಳಲ್ಲಿ ಕಿತ್ತಾಟ, ನನ್ನ ಜಾತಿ ಮೇಲು, ನಾನು ಅವನಿಗಿಂತ ಜಲು, ನಾನು ಹಳ್ಳಿಯವನು, ತುಂಬಾ ಇದಿದೆ. ಅದು ಜನತೆಗಳನ್ನೆಲ್ಲ ಇಡೀ ದೇಶ ಮನುಕುಲನೇ ಈಗ ವಾರಗಳೆಲ್ಲ ಆಗ್ತಾ ಇರೋದು. ಅದಕ್ಕೆ ಆ ನಿಟ್ಟಿನಲ್ಲೂ ಸ್ವಾಮಿ ಮಂಜುನಾಥ ಅವ್ರಿಗೆ ಕೊಟ್ಟಿರ್ತಾನೆ, ನನ್ಗೇನೋ ಗೊತ್ತಿಲ್ಲ ಅನ್ಸುತ್ತೆ. ಆ ರೀತಿನಲ್ಲೂ ಮಾಡ್ಲಿ ಅನ್ನೋದು ನನ್ನ ಅಭಿಲಾಷೆ. ಯಾಕಂದ್ರೆ ಮನುಷ್ಯರಲ್ಲಿರ್ತಕ್ಕಂಥ ದ್ವೇಷಕ್ಕೆ ಇದು ಆತರ ಕುಡುಕದಿಂದ ಮನೆ ಮಠ ಇದಾಗುತ್ತೆ. ಬಟ್ 100ಕ್ಕೆ ಇವರು ಕುಡುಕರು ಸಿಗೋದು ನಮ್ಮಲ್ಲಿ ಒಂದು 20 to 30% ಸಿಗ್ತಾರೆ. ಬಟ್ ನಮ್ಮಲ್ಲಿ 100ಕ್ಕೆ 95 ಜನಗಳಲ್ಲಿ ತುಂಬಾ ಕೆಟ್ಟವರು, ಕೆಟ್ಟ ಯೋಚನೆಗಳು, ಕೆಟ್ಟ ತರ ಬಾಳ್ತಾ ಇರೋದು. ಅವ್ರು ಒಳ್ಳೆಯವರು ಅಂದ್ಕೊಂಡಿರ್ತೀವಿ ನಾವು, ನಾನ್ ಒಳ್ಳೆ ಡಾಕ್ಟರ್ ಅಂದ್ಕೊಂಡಿರ್ತೀವಿ. ಆದ್ರೆ ನಿನ್ನ ಮನಸ್ಸಿಗೆ ನೀನು ಚಿಲ್ಕ ಹಾಕೊಂಡು ಕೇಳಿದ್ರೆ ನಾನೆಷ್ಟು ಕೆಟ್ಟವನು ಅನ್ನೋದು ನನ್ಗೆ ಒಬ್ಬನಿಗೆ ಗೊತ್ತಿರುತ್ತೆ. ಯಾಕಂದ್ರೆ ಎಲ್ಲಾರು ಮುಖವಾಡ ಹಾಕೋದ್ ಕಲ್ತಿದೀವಿ. ಅದು ಕಲ್ಸ್ಬಿಟ್ಟಿದಾನೆ ನಮಗ್ ಜಗತ್ತು, ಪ್ರಪಂಚ ಎಲ್ಲ ಕಲ್ಸ್ಬಿಟ್ಟಿದೆ. ನಾವು ನಮಗ್ ಕೇಳ್ಕೋಬೇಕು. ಆ ಒಳ್ಳೆ ಬುದ್ಧಿ ನಮ್ಗೆ ಆ ಮಾರ್ಗದಲ್ಲಿ ಸ್ವಾಮಿ ಮಂಜುನಾಥ ಮತ್ತೆ ಆ ವೀರೇಂದ್ರ ಹೆಗ್ಗಡೆ ಅವರು ಆತರ ಪ್ಲಾನ್ ಮಾಡಿ ನಮ್ಮ ಮನಸ್ಸಿನ ವಿಕಾಸ ಅನ್ನೋದು ತುಂಬಾ ಬೇಕಾಗುತ್ತೆ. ಯಾಕಂದ್ರೆ ಕುಡ್ತಾ ಬಿಡೋದು 2 ನಿಮಿಷ ಬೇಕಾದ್ರೆ, ಬಟ್ ಮನಸ್ಸು ಚೇಂಜ್ ಮಾಡ್ಬೇಕು, ಅಲ್ಲದಿರೋ ಕಲ್ಮಶ ತೆಗಿಬೇಕು ಅಂದ್ರೆ ತುಂಬಾನೇ ಕಷ್ಟ. ಯಾಕಂದ್ರೆ ನಿರ್ಗತಿಕರು, ಮೋಸ ಆಗೋರು ಅಥವಾ ತುಳಿತುಕೊಳಗಾಗೋದ್ರು ತುಂಬಾ ಜನ ಇದಾರೆ, ತುಂಬಾ ತುಳಿತಾನೆ ಇದಾರೆ. ಅದು ಸರಿಯಾಗೋದಕ್ಕೆ ತುಂಬಾ ಕಷ್ಟ ಅಂತ ನನ್ನ ಭಾವನೆ. ಇಷ್ಟ ಹೇಳ್ತಾ ಎಷ್ಟೋ ಜನ ಹೇಳ್ತಾ ಇರ್ತೀರಾ ಸರ್ ನಾನು ಸಣ್ಣ ಆಗ್ಬೇಕು ಅಂತ. ಸಣ್ಣ ಆಗೋದು ಒಂದೇ ಅಲ್ಲ, ಸಣ್ಣ ಆಗೋದ್ ಜೊತೆಗೆ ಹೆಲ್ತ್ನು ಸಮೇತ ಆರೋಗ್ಯವಾಗಿರ್ಬೇಕು. ಅಂದ್ರೆ ಕೈ ಕಾಲು ನೋವಿರ್ಬೋದು, ಸುಸ್ತಿರ್ಬೋದು, ನಿಶಕ್ತಿ ಇರ್ಬೋದು, PCOD ಪ್ರಾಬ್ಲಮ್ ಇರ್ಬೋದು, ಥೈರಾಯ್ಡ್ ಪ್ರಾಬ್ಲಮ್ ಇರ್ಬೋದು, ಎಲ್ಲನೂ ಕಂಟ್ರೋಲ್ ಮಾಡ್ಕೊಂಡು ಸಣ್ಣ ಆಗೋದಿದೆಯಲ್ಲ ಆರೋಗ್ಯಕರವಾಗಿ, ಅದು ಜೀನಿ ಸ್ಲಿಮ್ ಇಂದ ಮಾತ್ರ ಸಾಧ್ಯ. ನಮ್ಮ ಜೀನಿ ಸ್ಲಿಮ್ ನ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ ಸಣ್ಣನೂ ಆಗ್ತೀರಾ, PCOD ಪ್ರಾಬ್ಲಮ್ ಕಂಟ್ರೋಲ್ ಮಾಡ್ಕೊಳ್ತೀರಾ. ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಕಾರಣ. ಗ್ಯಾಸ್ಟ್ರಿಕ್ ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರಾ. ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ, ಇದು ಗ್ಯಾಸ್ಟ್ರಿಕ್ಗೆ ಉತ್ತಮ ಆಹಾರ. ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ.